Hi everyone, this is Anusha and welcome to my ಚಾನಲ್. ನಾಡಿದ್ದು ಗೌರಿ ಹಬ್ಬ ಆಗಿದ್ದ ಕಾರಣ ಈಗ ನಾನು ಆಚೆ ಹೋಗ್ತಾ ಇದ್ದೀನಿ ಈವ್ನಿಂಗ್. ಇಷ್ಟೋ ತನಕ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಎಲ್ಲ ತೊಗೊಂಡು ಯಾಕೋ ಗೊತ್ತಿಲ್ಲ ಮಧ್ಯಾಹ್ನದ ನಿದ್ದೆ ಬರ್ತಿದ್ದೆ 2 days ಇಂದ. ಅಂದರೆ ಬ್ಯಾಂಗ್ಳೂರಿಂದ 2 days ಅಲ್ವಾ, ಅದೇನೋ ಗೊತ್ತಿಲ್ಲ, ಬಾಡಿ ಸ್ಟ್ರೈನಾ ಏಕಿಂಗ ಏನೂ ಗೊತ್ತಿಲ್ಲ, ಮಧ್ಯಾಹ್ನದ ನಿದ್ದೆ ಮಾಡ್ತಿದ್ದೀನಿ. ಈಗಲೂ ಅಷ್ಟೇ 4 ಗಂಟೆಗೆಲ್ಲ ಎದ್ದು ಹೋಗೋಣ ಅಂದ್ಬಿಟ್ಟು 5 ಗಂಟೆ ಆಯಿತು ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋಷ್ಟರಲ್ಲಿ. ಸೊ ನಾಡಿದ್ದು ಹಬ್ಬ ಆಗಿರೋ ಕಾರಣ ಇವಾಗ ಐ ಆಮ್ ಗೋಯಿಂಗ್ ಔಟ್ ಜಸ್ಟ್ ಟು ಗೆಟ್ ಸಮ್ ಫ್ಲವರ್ಸ್. ಮಿಕ್ಕಿದ್ದೆಲ್ಲ ಕೆಲವೊಂದಿದೆ ಫ್ಲವರ್ಸು ಮತ್ತು ಗೌರಿ ಸಾಮಾನು, ಗೌರಿ ಪೂಜೆದು, ತೆನಿಯರಿಯ ಸಾಮಾನು. ಸೊ ಆ ಥರ ಪ್ರತಿಯೊಂದು ಸ್ವಲ್ಪ ತಗೋಬರೋಣ ಅಂತ. ನನಗೆ ಗೊತ್ತಿಲ್ಲ ನಮ್ಮ ಅಕ್ಕನೂ ನನ್ನ ಜಾಯಿನ್ ಆಗ್ತಾಳ ಇಲ್ವಾ ಅಂತ. ನನಗೆ ನಾಳೆ ಆಗೋದಿಲ್ಲ ಹೋಗೋಕ್ಕೆ ಅಂದ್ಬಿಟ್ಟು, ನಾಡಿದ್ದು ಹಬ್ಬ ಇರೋದು, ಸೊ ನಾಳೆ ಬೇಡ ಇವತ್ತೆಲ್ಲ ತಂದುಬಿಡ್ತೀನಿ ಈವ್ನಿಂಗ್ ಅಂದ್ಬಿಟ್ಟು ಈಗ ಫ್ರೆಶ್ ಆಗಿ ಹೋಗ್ತಾ ಇದ್ದೀನಿ. ಸಾರಿ ಕೂಡ ಐರನ್ಗೆ ಕೊಟ್ಟಿಲ್ಲ, ಈಗ ಹಾಗೆ ಆನ್ ದ ವೇ ಹೋಗ್ತಾ ಸಾರಿನೂ ಐರನ್ಗೆ ಕೊಡ್ತೀನಿ. ಗೌರಿ ಹಬ್ಬದ ದಿನ ಲಕ್ಷ್ಮಿ ಗುಡ್ಸಿದ್ನಲ್ಲ ಗ್ರೀನ್ ಆ್ಯಂಡ್ ಆರೆಂಜ್ ಸಾರಿ ಅಂದರೆ ಸಿಲ್ಕ್ ಸಾರಿ, ಅದನ್ನು ಹಾಕ್ಕೊತೀನಿ. ಸೊ ಇವಾಗ ಸಾರಿ ತೊಗೊಂಡು ಆ್ಯಂಡ್ ನಮ್ಮಮ್ಮ ಲಿಸ್ಟ್ ಬರೆದಿದ್ದಾರೆ ವಾಟ್ ಆಲ್ ಶಿ ವಾಂಟ್ ಅಂತ. ಸೊ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಬರೋಣ. ಶರದಿನಾರು ಅಕ್ಕಂಪನಿಗಿದ್ದಾಳ ನೋಡ್ತೀನಿ, ಇಲ್ಲ ಸುಕೃತಾರು ಸಿಗ್ತಾನ ನೋಡ್ತೀನಿ. ಯಾರು ಸಿಕ್ಕಿದ್ರೆ ಎತ್ತಾಕೊಂಡು ಹೋಗೋದೆ. ಯಾಕೋ ಇವತ್ತು ಒಬ್ಳೆ ಹೋಗಕ್ಕೆ ಒಂಥರ ಅದು ಅನಿಸ್ತಾನೆ ಇಲ್ಲ, ಹೋಗ್ಬಿಟ್ಟು ಬರೋಣ ಅನ್ನೋ ಥರ ಅನಿಸ್ತಾನೆ ಇಲ್ಲ. ಇವತ್ತಾಗಿರೋದಕ್ಕೆ ರೋಡ್ ಇಷ್ಟು ರಶ್ ಇಲ್ಲ, ನಾಳೆ ಹಾಕ್ಬಿಟ್ರೆ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಲಿಟ್ರಲಿ 15 minutesಗೆ ಎಲ್ಲ ತಗೊಂಡಿದ್ದೀನಿ. ಎಳ್ನೀರು ಬೇಡ, ಚೆನ್ನಾಗಿಲ್ಲ. ಸುಕ್ಕುನ ಎತ್ತಾಕೊಂಡ್ಬಂದೆ. ನಾನು ಹೇಳ್ತಿದ್ನಲ್ಲ, ನಂಗೆ ಯಾಕೋ ಮೂಡೇ ಇಲ್ಲ, ಆಗ್ತಾನೆ ಇರಲಿಲ್ಲ. 15 minutesಗೆ ಎಲ್ಲ ಕಾಯಿ, ತೆಂಗಿನಕಾಯಿಯಿಂದ ಹಿಡಿದು ಪ್ರತಿಯೊಂದು ತೊಗೊಂಡೆ. ನಮ್ಮ ವಿ ರೋಡ್ನ ಇವಾಗ ಮಾರ್ಕೆಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಹಂಗೆ ಇರ್ತಿರ್ಲಿಲ್ಲ. ಈಗ ವಿ ರೋಡ್ ಹಬ್ಬದ ಟೈಮಲ್ಲಿ ನಾವು ಮಾರ್ಕೆಟ್ ತನಕ ಹೋಗ್ಬೇಕನ್ನೋದೇ ಇಲ್ಲ. ಮಂಡ್ಯದಲ್ಲಿ ವಿ ರೋಡು ಹೊಸಳ್ಳಿ ಸರ್ಕಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ನಾಳೆ ಬಂದರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ. ಸೊ ಅದಕ್ಕೆ ನಾನು ಇವತ್ತೇ ಎಲ್ಲ ತೊಗೊಂಡಿದ್ದೆ. ಆ್ಯಕ್ಚುಲಿ ಖುಷಿ ಆಗುತ್ತೆ ಗೊತ್ತಾ, ನನ್ನ ಫೇವ್ರೇಟ್ ಹಬ್ಬ ಬೇರೆ. ಅಲ್ಲಿ ಟ್ರೆಂಡ್ಸಲ್ಲಿ ಫುಲ್ ಜನ ತುಂಬ ಹೋಗ್ತಿದ್ದಾರೆ. ಅಂದರೆ ಹಬ್ಬಕ್ಕೆ ಫುಲ್ ಶಾಪಿಂಗು, ಚೆನ್ನಾಗಿ ಅನಿಸುತ್ತೆ. ಸುಕ್ಕು ನೀನು ರೆಡಿನೇನೋ ಹಬ್ಬಕ್ಕೆ? ತೆಗೆಸ್ಕೊಂಡಿಲ್ವಾ ಬಟ್ಟೆ? ನಮ್ಮ ಸುಕ್ಕುಗದೆಲ್ಲ ಇಲ್ಲ, ತೆಗೆಸ್ಕೊಂಡಿಲ್ವಾ? ಗಣಪತಿ ಹಬ್ಬನೂ ಸೆಲೆಬ್ರೇಟ್ ಮಾಡಲ್ವಾ ನೀನು? ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ. ವಿ ಗಾಟ್ ಫ್ಯಾಮಿಲಿ ಪ್ಯಾಕ್ ಪಿಜ್ಜಾ. ಕುನೋ ಸ್ನ್ಯಾಪ್ ಆಗ್ತಾವನೆ. ಚಾನ್ ವಿತ್ ಪಿಜ್ಜಾ. ಮೆಹಂದಿ ಇನ್ ಪ್ರೊಸೆಸ್. ಸೊ ನಂಗೆ ಈ ಥರ ಸಿಂಪಲ್ ಆಗಬೇಕಿತ್ತು. ಸೊ ಪ್ರತಿ ಸರಿ ನಾನು ಹಾಗೆ ಹಾಕ್ಸ್ಕೊಳ್ಳೋದು. ಆಚೆ ಹೋದ್ರೂ ನೋಡಿದ್ದೀರಾ ಅನ್ಸುತ್ತೆ, ಚಿಂಟು ಮದುವೆ ಎಲ್ಲ ಲೋಷನ್ ಮಿಡಲ್ಗೆ ಮಾತ್ರ ಹಾಕ್ಸ್ಕೊತೀನಿ. ಸೊ ಅದಕ್ಕೆ ಹೋಗಿ ಸುಮ್ಮನೆ ಪೇ ಮಾಡಬೇಕಂತ ಸಿಂಪಲ್ ಆಗಿ ಬೇಕಿತ್ತು ಅಂತ ನಮ್ಮ ಅಕ್ಕನೇ ಹಾಕ್ತಾಯಿದ್ದೆ. ಸರ್ಪ್ರೈಸ್ ತಗೋ, ವಿಡಿಯೋಗೆ ಹೇಳು ನೋಡೋಣ. ಹಂಗನ್ನ ಋತಿಕ್ ರೋಷನ್ ಮೂವಿ ಅವ್ನು ಮಾಡ್ತಾನೆ. ತಗೋ, ಒಂದು ತಿನ್ನು ಈಗ ಸಾಕು ಶರದಿ. ಆ್ಯಕ್ಚುಲಿ ಶರದಿಗೆ ಹುಷಾರಿಲ್ಲ. ಗೌರಿ ಗಣೇಶ ಹಬ್ಬ ಹೆಂಗೆಂಗೋ ಮಾಡಬೇಕು ಏನೇನೋ ಅಂದ್ಕೊಂಡಿದ್ಲು, ಬಟ್ ಶಿ ಇಸ್ ನಾಟ್ ಫೀಲಿಂಗ್ ವೆಲ್. ಬಟ್ ಆದರೂ ಗ್ಲೆನ್ಸ್ದ ಕೇಳಿ ಅವಳೇ ತರಿಸ್ಕೊಂಡಿರೋದು ಪ್ರೀತಮ್ ಕೈಲಿ. ಸೊ ಇದು ಅವಳಿಗೆ. ಆ್ಯಂಡ್ ನಂದು ಇಟ್ಸ್ ಕ್ಯಾರಮೆಲ್. ನಂದು ಒಂದು ಕ್ಯಾರಮೆಲ್ಲು ಆ್ಯಂಡ್ ಇದು. And innu parcels ide. This is for Sukrut and for my sister's home. I'm gonna have the caramel. Ta-da! Here I am. This is how I'm ready for Gauri Habba. Elrigu Gauri Ganesha Habbada Shubhashayagalu. Gauri Habbada Shubhashayagalu, one of my favorite festival. And nange yavaglu ashte glam up agbeku annodittu.
ಸೊ ಈಗ ವರಮಹಾಲಕ್ಷ್ಮಿಗೂ ಗ್ಲಾಮಪ್ ಆಗೋಕ್ಕಾಗಲಿಲ್ಲ. ಸೊ ನಾವ್ ಐ ಆಮ್ ರೆಡಿ. ಲೈಕ್ ದಿಸ್ ಹೇರ್ ಒಂದು ಸ್ವಲ್ಪ ಬಮ್ಮರ್ ಆಯಿತು, ಬಟ್ ಸಮ್ಹೌ ಐ ಮ್ಯಾನೇಜ್ಡ್. ಇಟ್ಸ್ ಗೋಯಿಂಗ್ ವೆಲ್ ಅಂತ ಅನಿಸ್ತಿದೆ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆಬ್ವಿಯಸ್ಲಿ ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಿದ್ದೀನಿ. ಹೌ ಬ್ಯೂಟಿಫುಲ್ ಐ ಆಮ್ ಲುಕಿಂಗ್ ಅಲ್ಲ, ನನಗೇನೆ ಅಂದರೆ ಖುಷಿ ಆಗ್ತಿದೆ. ದಿಸ್ ಸ್ಟೈಲಿಂಗ್ ಆಗಿರ್ಬೋದು. ಆ್ಯಂಡ್ ದ ಹೈಲೈಟ್ ಆಫ್ ದಿಸ್ ಲುಕ್ ಈಸ್ ದಿಸ್ ಬುಗ್ಡಿ ಲೋಟಸ್ ಒನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಇಯರಿಂಗ್ಸ್ ಆಲ್ಸೋ. ಸೊ ಸಿ ಇಟ್ಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಈಗ ಫೈನಲ್ ಲುಕ್ ನಮ್ಮಮ್ಮ ಅಂತ ನೋಡ್ಬಿಟ್ಟು ವಾವ್ ನೈಸ್ ಅಂದರು. ಈಗ ನಮ್ಮ ಅಕ್ಕ ನೋಡಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಐ ಶೋ ಯು. ವಿಡಿಯೋ ಬರೋಷ್ಟರಲ್ಲಿ ಲುಕ್ ಬರೋಷ್ಟರಲ್ಲಿ ಗೆಟ್ ರೆಡಿ ವಿತ್ ಮೀ ನೋಡಿರ್ತೀರಾ. ರೀಲ್ಸು ಎಲ್ಲ ಪೋಸ್ಟ್ ಮಾಡಿರ್ತೀನಿ, ಆಲ್ಮೋಸ್ಟ್ ನೋಡಿರ್ತೀರಾ ಅನ್ಕೋತೀನಿ. ಎಷ್ಟು ವೈಬ್ ಆಗ್ತಿದೆ ಅಂದರೆ ನನಗೆ ದಿಸ್ ಇಸ್ ವಾಟ್ ಐ ಇಮ್ಯಾಜಿನ್ ಅಂತ. ಐ ವಾಂಟ್ ಟು ಗೆಟ್ ರೆಡಿ ಲೈಕ್ ದಿಸ್ ಅಂತ. ಯಾ ಪಾಪ ಶರ್ದಿ ಇಸ್ ನಾಟ್ ವೆಲ್. ದೆನ್ ಟು ರೆಡಿ ಆಗ್ತಾ ಇದ್ದಾಳೆ ಸ್ವಲ್ಪ. ನಮ್ಮಿಬ್ರದ್ದು ರೆಡಿ ಆಗ್ಬಿಟ್ಟಿದೆ. ಇಗ್ನೋರ್ ದ ರೂಮ್ ಫುಲ್ ಮೆಸ್ ಮಾಡಿಬಿಟ್ಟಿದ್ದೀವಿ. ಸೊ ನಮ್ಮ ಅಕ್ಕ ಬಂದ ತಕ್ಷಣ ವಿಲ್ ಗೋ ಟು ದ ಟೆಂಪಲ್. ಹೋಗಿ ಗೌರಿ ಪೂಜೆ ಮಾಡ್ಕೊಂಡು ಬಂದರೆ ಇಟ್ಸ್ ಡನ್. ಕಮೆಂಟ್ ಮಾಡಿ ಹೌ ಐ ಆಮ್ ಲುಕಿಂಗ್. ಆಲ್ ದ್ಯಾಟ್ ಸಾರಿ ಆಗಿರ್ಬೋದು, ಇದು ಬ್ಲೌಸ್ ಸ್ಟಿಚಿಂಗ್ ಪ್ಯಾಟ್ರನ್ ಆ್ಯಂಡ್ ಆಲ್ ದೀಸ್ ಆಕ್ಸೆಸರೀಸ್ ಎಲ್ಲ ನಿಮಗೆ ಹೆಂಗೆ ಅನಿಸ್ತು, ಚೆನ್ನಾಗಿ ಕಾಣ್ತಿದೆಯಾ ಏನು, ಆಲ್ ದ್ಯಾಟ್. ಐ ಆಮ್ ಟು ಲವಿಂಗ್ ಇಟ್. ಐ ಆಮ್ ಲವಿಂಗ್ ದ ಸಾರಿ, ದ ಲುಕ್, ಹೋಲ್ ಲುಕ್ ಟುಗೆದರ್. ಐ ಆಮ್ ಲವಿಂಗ್ ಇಟ್. ಡನ್ ವಿತ್ ಗೌರಿ ಹಬ್ಬ ಈ ಸರಿ ಅಂತೂ ನಾನು ಇಷ್ಟೊಂದು ಕುಂಕುಮ ತೊಗೊಂಡೇ ಇರಲಿಲ್ಲ. ಅಷ್ಟು ಕುಂಕುಮ ಅಂದರೆ ಕೊಟ್ಟರು, ನಾನು ಕೂಡ ಕೊಟ್ಟೆ. ಯೂಶಲಿ ಗೌರಿ ಹಬ್ಬ ಹಾಗೆ ಅಲ್ವಾ. ಆ್ಯಂಡ್ ಯಾ ಗೌರಿ ಹಬ್ಬ ಹಾಗೇ ಹೋಯಿತು. ನಮ್ಮ ಅಕ್ಕ ಅಂತೂ ಶಿ ಲವ್ಡ್ ದ ಲುಕ್. ಐ ಕುಡಂಟ್ ಕ್ಯಾಪ್ಚರ್ ಬಟ್ ಶಿ ವಾಸ್ ಕಾಂಪ್ಲಿಮೆಂಟಿಂಗ್ ಮಿ ಸೋ ಮಚ್. ಈಗ ವಿ ಆರ್ ಡನ್. ಆ್ಯಕ್ಚುಲಿ ಫೋಟೋಶೂಟ್ ಅದು ಇದು ಅಂತ ಸ್ವಲ್ಪ ಲೇಟ್ ಆಯಿತು. ಅಂದರೆ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಪಾರ್ಕ್ ಇದೆ ಅಲ್ಲ ಪಕ್ಕದಲ್ಲಿ, ದೇವಸ್ಥಾನ ಪಕ್ಕ ಫೋಟೋಸ್ ಅದು ಇದು ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನಾವು ಮನೆಗೆ ಬಂದಾಗ ಈಗ 1 o'clock. ಸೊ ಈಗ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪ್ರೀತಮ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಊಟಕ್ಕೆ ಪ್ರೀತಮ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ನಾಟ್ ಶ್ಯೂರ್ ಏನಾಗುತ್ತೆ ನೋಡೋಣ. ಶರದಿನೂ ಇದ್ದಾಳೆ ಪಾಪ, ಶಿ ಈಸ್ ನಾಟ್ ವೆಲ್, ಶಿ ವಾಂಟ್ ಟು ಟೇಕ್ ರೆಸ್ಟ್. ಸೊ ಇಲ್ಲೇ ಮಲ್ಕೊಂಡಿರು ಅಂತ ಹೇಳ್ತಿದ್ದೀನಿ. ಸೊ ಆದರೆ ಪ್ರೀತಮ್ ಮನೆಗೆ ಹೋಗ್ಬಿಟ್ಟು ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ. ಬಿಕಾಸ್ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದು ನಾನು, ಮಧ್ಯಾಹ್ನ ಏನೂ ಮಾಡಿಲ್ಲ. ದೇವಸ್ಥಾನದ ಪೂಜೆನೇ ಇಷ್ಟೊತ್ತಾಯ್ತಲ್ಲ, ಹಾಗಾಗಿ.
ಬಂದರು ಮೇಡಮ್ ಶರದಿ, ಹುಷಾರಿಲ್ಲ ಆದರೂ ಬಂದವಳೆ ಪ್ರೀತಮ್ ಮನೆಗೆ ಊಟಕ್ಕೆ. ವಿತ್ ಫುಡ್ ಆ್ಯಂಡ್ ಇವಾಗ ಶರದಿಗೆ ಸ್ವಲ್ಪ ಹುಷಾರಿಲ್ವಲ್ಲ, ಲೆಟ್ ಹರ್ ಟೇಕ್ ಸಮ್ ರೆಸ್ಟ್ ಅಂತ ನಮ್ಮ ರೂಮ್ಗೆ ಬಂದೆ. ಈಗ ಶರದಿ ಇಲ್ಲಿ ಮಲ್ಕೊತಾಳೆ, ನಾನು ಅಷ್ಟೇ ಆದರೆ ಮಲ್ಕೊತೀನಿ ನಿದ್ದೆ ಬಂದರೆ, ಬಿಕಾಸ್ ಐ ಆಮ್ ಸ್ಕಿಪ್ಪಿಂಗ್ ಮಧ್ಯಾಹ್ನದ ಹೊತ್ತು ಮಲ್ಗೋದನ್ನ. ಬಿಕಾಸ್ ಹೇಳ್ತಿದ್ದೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ತಿದ್ದೆ ಅನಿಸುತ್ತೆ, ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ಮಲ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೇ ನೆಟ್ಫ್ಲಿಕ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಮೊನ್ನೆನೂ ಅಷ್ಟೇ ಸ್ವಲ್ಪ ನೆಟ್ಫ್ಲಿಕ್ಸ್ ನೋಡಿಕೊಂಡು ಸೊ ಮಧ್ಯಾಹ್ನ ನಿದ್ದೆ ಮಾಡೋದು ಸ್ಕಿಪ್ ಮಾಡಿದೆ. ಯೂಶ್ವಲಿ ನಾನು ನೆಟ್ಫ್ಲಿಕ್ಸ್ ನೋಡೋದು ಬಿಟ್ಬಿಟ್ಟಿದ್ದೆ. ಐ ಥಿಂಕ್ 2 years ನಿಯರ್ಲಿ. ಆಫ್ಟರ್ ಮ್ಯಾರೇಜ್ ನಾನು ನೆಟ್ಫ್ಲಿಕ್ಸೇ ನೋಡ್ತಿರ್ಲಿಲ್ಲ. ಐ ಲವ್ ಬಾಲಿವುಡ್ ವೈಫ್ಸ್ ಅನ್ಸುತ್ತೆ. ಅದು ನಂಗೆ ಇಷ್ಟ ಆಗುತ್ತೆ. ಅದು ಏನಪ್ಪ ರಿಚ್ನೆಸ್ ಇರ್ಬೋದು, ಕ್ಲಾತಿಂಗ್ ಇರ್ಬೋದು, ಆಮೇಲೆ ಅವ್ರದ್ದು ಮನೆಗಳಿರ್ಬೋದು. ಐ ಲವ್ ದೇರ್ ಲಕ್ಸುರಿ. ಸೊ ಅದೊಂದು ನಂಗೆ ನೋಡೋಕೆ ಇಷ್ಟ. ಅದು ಸೀಸನ್ 3 ಬಂದಿದೆ, 2 seasons ನೋಡಿದ್ದೆ. ನಾನು ಹೇಳ್ದಲ್ಲ ಫಾಲೋ ಅಪ್ಪೇ ಮಾಡ್ತಾ ಇಲ್ಲ ಅಂತ, ಅದೊಂದು ನೋಡ್ತಾ ಇದ್ದೆ. ಆಮೇಲೆ ಎಮಿಲಿ ಇನ್ ಪ್ಯಾರಿಸ್ ಅದೂ ಅಷ್ಟೇ ಲಾಸ್ಟ್ ಸೀಸನ್ ಯಾವುದೋ ಬಂದಿರೋದು ನಾನು ನೋಡಿರಲಿಲ್ಲ. ಆ ಥರ ಎಷ್ಟೊಂದು ಸೀಸನ್ಸ್ ಹೊಸ್ದಾಗಿ ಬಂದಿರೋದು ನಾನು ನೋಡೇ ಇಲ್ಲ. ಸೊ ಇವಾಗ ಮಧ್ಯಾಹ್ನದ ಹೊತ್ತು ನೋಡ್ತಾ ಈಗ 1 ವೀಕಿಂದ ನಾನು ನಿದ್ದೆನ ಸ್ಕಿಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗಲೂ ಅಷ್ಟೇ ನಾನು ಮಲ್ಕೊಳಕ್ಕೆ ಹೋಗಲ್ಲ. ಇವತ್ತು ಆ್ಯಕ್ಚುಲಿ ಸ್ಟ್ರೈನ್ ಆಗಿದೆ ಸ್ವಲ್ಪ, ಬಟ್ ಮನೇದೇನು ಅಂಥ ಕೆಲಸ ನನಗೇನು ಇರಲಿಲ್ಲ. ಹಾಗಾಗಿ ಸ್ವಲ್ಪ ನೆಟ್ಫ್ಲಿಕ್ಸೇ ನೋಡಿಕೊಂಡು ಐ ಸ್ಕಿಪ್ ಅಂದರೆ ನಿದ್ದೆ ಬರ್ದೇ ಇರೋಂಗೆ. ಪಾಪ ಶರದಿ ಲೆಟ್ ಹರ್ ಟೇಕ್ ಸಮ್ ರೆಸ್ಟ್. ಸೊ ಅವಳು ಮಲ್ಕೊಳ್ಳಿ, ನಾನು ನೆಟ್ಫ್ಲಿಕ್ಸ್ ನೋಡಿಕೊಂಡು ಐ ಚಿಲ್ ಫಾರ್ ಸಮ್ ಟೈಮ್. ಈವ್ನಿಂಗ್ ನೋಡೋಣ, ಆದರೆ ವಿಲ್ ಗೋ ಬ್ಯಾಕ್ ಟು ಹೋಮ್. ಯಾಕಂದರೆ ನಾಳೆ ತನಿ ಎರಿಬೇಕು. ನಮ್ಮ ಮನೆ ಇದರಲ್ಲಿ ನಾವು ತನಿ ಎರ್ಕೊಂಡು ಬಂದಿದ್ದೀವಿ. ಬಿಕಾಸ್ ನಾಗರ ಪಂಚಮಿ ಮಾಡಲ್ಲ ನಾವು, ಅದ್ರ ಬದಲು ವರ್ಷಕ್ಕೆ ಒಂದ್ಸರಿ ಹಾವಿಗೆ ಹುತ್ತಕ್ಕೆ ಪೂಜೆ ಮಾಡಲೇಬೇಕಲ್ಲ. ಸೊ ನಮ್ಮ ಗೌರಿ ಗಣೇಶ ಹಬ್ಬದಲ್ಲೇ ಮಾಡೋದು. ನಾಳೆ ಹೋಗಿ ತನಿ ಎರ್ಕೊಂಡು ಗೌರಿ ಗಣಪತಿ ಹಾಗೂ ಕೈ ಮುಕ್ಕೊಂಡು, ನಂದು ಶರದಿದು ಪ್ಲ್ಯಾನ್ ಇತ್ತು. ಸೊ ಅದು ಗಣಪತಿ ಎಲ್ಲ ಹೋಗಿ ನೋಡ್ಬೇಕಂತ. ಇವಳು ಹುಷಾರು ತಪ್ಪಿದ್ದಾಳೆ, ಬಟ್ ಆದರೂ ನೋಡೋಣ ಎಷ್ಟಾಗುತ್ತಷ್ಟು ಎಲ್ಲೆಲ್ಲಿ ಗಣಪತಿ ಕೂಡ್ಸಿದ್ದಾರೆ ಈವ್ನಿಂಗ್ ಹೋಗ್ಬಿಟ್ಟು ನೋಡ್ಬೇಕಂತ. ಆ್ಯಕ್ಚುಲಿ 101 ನೋಡ್ಬೇಕು ಆ ಥರ ಎಲ್ಲ ಅನ್ಕೋಬಿಟ್ರೆ ನಾವು ಅಷ್ಟು ನೋಡಲೇಬೇಕಾಗತ್ತೆ. ಸೊ ಆ ಥರ ಏನೂ ಇಲ್ಲ, ಬಟ್ ಎಷ್ಟಾಗುತ್ತಷ್ಟು ಗಣಪತಿ ಎಲ್ಲ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ವಿಲ್ ಟೇಕ್ ಸಮ್ ರೆಸ್ಟ್ ಆ್ಯಂಡ್ ಐ ಥಿಂಕ್ ಐ ಸಿ ಯು ಆಲ್ ಟುಮಾರೋ ಮಾರ್ನಿಂಗ್ ಅಥವಾ ಈವ್ನಿಂಗ್ ಏನಾದ್ರು ಇದ್ರೆ. ಎನಿಹೌ ಐ ವಿಲ್ ವ್ಲಾಗ್ ದ ನೆಕ್ಸ್ಟ್ ಮಾರ್ನಿಂಗ್. ಹಾಯ್ ಯು ಗೈಸ್, ಹ್ಯಾಪಿ ಗಣೇಶ ಚತುರ್ಥಿ ಎಲ್ರಿಗೂ. ಆ್ಯಂಡ್ ನಾನು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಸ್ಟಿಲ್ ವಿ ಹ್ಯಾವ್ ನಾಟ್ ಹ್ಯಾಡ್ ಬ್ರೇಕ್ಫಾಸ್ಟ್. ಯಾಕಂದರೆ ಒಂದ್ಸು ಗಣಪತಿಗೆ ಹಣ್ಕಾಯಿ ಮಾಡಿಸ್ಕೊಂಡು ಬಂದು ತನಿ ಎಡ್ದೆ, ಆಮೇಲೆ ತಿನ್ನಬೇಕು. ದಿಸ್ ಇಸ್ ಹೌ ಐ ಆಮ್ ರೆಡಿ. ಸಾರಿ ನೋಡಿರ್ಬೋದು ನೀವು, ನನ್ನ ಸಿಸ್ಟರ್ ವರಮಹಾಲಕ್ಷ್ಮಿ ಕೊಟ್ಟಿದ್ದು. ಆ್ಯಂಡ್ ಆಸ್ ಸಿಂಪಲ್ ಆಸ್ ದಟ್, ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಲಿಲ್ಲ, ಅಷ್ಟು ಎನರ್ಜಿ ಯಾಕೋ ಇವತ್ತು ಇರಲಿಲ್ಲ ನನಗೆ. ಹಾಗಾಗಿ ಸಿಂಪಲ್ ಆಸ್ ದಟ್ ಐ ಆಮ್ ರೆಡಿ ಲೈಕ್ ದಿಸ್. ಐ ಆಮ್ ಲವಿಂಗ್ ಇಟ್. ಶರದಿ ಇಲ್ಲ, ಅದು ನಂಗೆ ತುಂಬ ಬೇಜಾರಾಗ್ತಿದೆ. ಶರದಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಐ ಆಮ್ ಮಿಸ್ಸಿಂಗ್ ಹರ್. ಪ್ರತಿ ಹಬ್ಬದಲ್ಲಿ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಸೊ ಇವಾಗ ತನಿ ಏರ್ಕೊಂಡು ಬರೋದಕ್ಕೆ ಆಗಿರ್ಬೋದು, ದೇವ್ರಿಗೆ. ಅದಾದಮೇಲೆ ನಾನು ಅವಳು ಈವ್ನಿಂಗ್ ಗಣಪತಿ ನೋಡೋಕ್ಕೆಲ್ಲ ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಶಿ ಇಸ್ ನಾಟ್ ಫೀಲಿಂಗ್ ವೆಲ್. ಅವಳಿಗೆ ನೆನ್ನೆನೇ ಹುಷಾರಿರಲಿಲ್ಲ. ಸೊ ಮತ್ತೆ ಇಲ್ಲೆಲ್ಲ ಬಂದು ಎಲ್ಲ ಓಡಾಡೋದೆಲ್ಲ ಇನ್ನೂ ಸ್ಟ್ರೈನ್ ಆಯಿತು. ಶಿ ಇಸ್ ನಾಟ್ ವೆಲ್. ಹಾಗಾಗಿ ಟುಡೇ ಶಿ ಇಸ್ ನಾಟ್ ಜಾಯ್ನಿಂಗ್ ಅಸ್. ಈಗ ಅಕ್ಕ ಬರ್ತಾಳೆ, ಅವಳಿಗೆ ವೆಯ್ಟಿಂಗು ರೆಡಿ ಆಗಿಬಿಟ್ಟು. ಅವಳು ಬಂದ ತಕ್ಷಣ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ದೇವ್ರ ದರ್ಶನ ಅರ್ಚನೆ ಎಲ್ಲ ಚೆನ್ನಾಗಾಯಿತು. ಈಗ ಐ ಆಮ್ ವೇಟಿಂಗ್ ಫಾರ್ ಮೈ ಸಿಸ್ಟರ್. ಸೊ ಅದೇ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಕ್ಕೆ. ಆ್ಯಂಡ್ ಐ ಆರ್ಡರ್ಡ್ ಸಮಥಿಂಗ್ ಫಾರ್ ಪ್ರೀತಮ್ ಫಾರ್ ಮೈ ಬರ್ತ್ಡೇ. ಆಯಿತಾ, ಇನ್ನೊಂದು ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಬರುತ್ತೆ. ಸೊ ಐ ವಾಂಟ್ ಟು ಗಿವ್ ಹಿಮ್ ಸಮಥಿಂಗ್ ಅಂತ ಎಷ್ಟೊಂದು ಏನೇನೋ ಮೈಂಡಲ್ಲಿತ್ತು. ಅಟ್ ದ ಎಂಡ್ ಐ ಆರ್ಡರ್ಡ್ ದಿಸ್. ಆ್ಯಂಡ್ ಇವಾಗ ಸಡನ್ನಾಗಿ ಬಂತು ಹಬ್ಬದ ದಿನ. ಆ್ಯಂಡ್ ಪ್ರೀತಮ್ ಇದ್ದಾನೆ. ಆ್ಯಂಡ್ ನಾನು ಕೂಡ ಸೈಜ್ ಕ್ರಾಸ್ ಚೆಕ್ ಮಾಡಬೇಕು. ಸೊ ಹೋಗಿ ಕೊಟ್ಟೆ ಬಿಡೋಣ. ಅಂದರೆ ಅಫಿಷಿಯಲಾಗಿ ಬರ್ಡೇ ದಿನ ಅಂದರೆ ಆ ಟೈಮಲ್ಲಿ ಕೊಡ್ತೀನಿ, ಬಟ್ ಇವಾಗ ಅಟ್ಲೀಸ್ಟ್ ಸೈಜ್ ಚೆಕ್ ಮಾಡೋಕ್ಕೆ. ಸಿ ಹೌ ಲಕ್ಕಿ ಹೀಸ್. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಹಬ್ಬದ ದಿನ ಬರುತ್ತೆ ಅಂತ. ಸೊ ಐ ಹೌ ವಿಲ್ ಸರ್ಪ್ರೈಸ್ ಹಿಮ್. ನಿನಗೇನೋ ಸರ್ಪ್ರೈಸ್ ಇದೆ. ತಗೋ, ಸರ್ಪ್ರೈಸ್ ಇದು ನಿನಗೆ. ಓಪನ್ ಮಾಡು. ಶರದಿ ಇರಬೇಕಿತ್ತು ನಿಜ. ಇದನ್ನು ಆರ್ಡ್ರನ್ನ ಏನೋ ಮಾಡ್ದಾಗ ಪ್ರೀತಮ್ ಶರದಿ ಏನು ಹೇಳ್ಕೊಟ್ಲು ಗೊತ್ತಾ? ಕೊಡಬೇಡಿ ಅಂತ ಚಿಕ್ಕಿ, ನಿಮ್ಮ ಬರ್ಡೇಗೆ ಅವ್ನಿಗೆ ಕೊಡ್ತೀರಾ, ಯಾವುದೇ ಕಾರಣ ಫುಲ್ ಸೀರಿಯಸ್ಸಾಗಿ ಕೊಡಿಸ್ಬೇಡಿ ಅಂತಿದ್ಲು. ಓಪನ್ ಮಾಡು.
ಆ್ಯಕ್ಚುಲಿ ನಂದೇನೋ ಬೇರೆ ಇದ್ದಿದ್ದು ಪ್ಲ್ಯಾನು, ಬಟ್ ಅಟ್ ದ ಎಂಡ್ ಐ ಗಾಟ್ ದಿಸ್. ಸೊ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗಲ್ಲಿ ಅಥವಾ ಐ ಟೆಲ್ ಯು ದ ಡೀಟೇಲ್ಸ್. ನನಗೆ ಒನಿಸುಕ ಟೈಗರ್ ಕೊಡಬೇಕು ಅಂತ ಇದ್ದಿದ್ದು ಆಯಿತಾ. ನನ್ನ ಬರ್ತ್ಡೇಗೆ ಇಬ್ಬರು ತೊಗೋಬೇಕು ಒಂದೇ ಥರ ಅಂತ. ಆಮೇಲೆ ನನಗೇನೋ ಬೇಡ ಅಂದ್ಬಿಟ್ಟು ದೆನ್ ಐ ಗಾಟ್ ದಿಸ್ ಫಾರ್ ಯು, ಇಟ್ಸ್ ಅಡಿಡಾಸ್ ಸೂಪರ್ ಸ್ಟಾರ್. ಆ್ಯಕ್ಚುಲಿ ನೈಕಿ ನೋಡಿದ್ದೆ ಸಾಂಬಾಸ್ ಯಾವುದೋ ಆ ಥರ ಕೊಡಬೇಕಂತ ಕೊನೆಗೆ. ಆಮೇಲೆ ಇದು ಕಾನ್ವರ್ಸು ಮತ್ತು ಇದರಲ್ಲಿ ಕನ್ಫ್ಯೂಷನ್ ಆಗಿ ಕೊನೆಗೆ ಕಾನ್ವರ್ಸ್ ಬೇಡ, ಫುಲ್ ನೂಡಿತ್ತು ಬಟ್ ಸಕ್ಕತ್ತಾಗಿತ್ತು. ಕೊನೆಗೆ ವೆನ್ ಐ ಸಾ ದಿಸ್ ಐ ಫೆಲ್ ಇನ್ ಲವ್. ಆ್ಯಕ್ಚುಲಿ ಹೌ ಬ್ಯೂಟಿಫುಲ್. ಇವನ ಹತ್ರ ಬ್ರೌನ್ ಟೋನ್ ಇಲ್ಲ, ಒಂಥರ ಜನ್ಸಿ ಥರ ಇದೆ, ಇದು ಸಕ್ಕತ್ತಾಗಿದೆ. ಅದಕ್ಕೆ ಐ ಗಾಟ್ ಹಿಮ್ ದಿಸ್ ಆ್ಯಸ್ ಮೈ ಬರ್ತ್ಡೇ ಗಿಫ್ಟ್. ಹೆಂಗೆ ಅನಿಸ್ತಿದೆ? ಹಾಂ, ಚೆನ್ನಾಗಿದೆಯಾ? ಕಲರ್ ಇಲ್ಲ ತಾನೇ ನಿನ್ನ ಹತ್ರ? ಹಾಕಿ ನೋಡು ಸೈಜ್ಗೆ. ಇನ್ನು 7 days ಅಷ್ಟೇ ಎಕ್ಸ್ಚೇಂಜ್ ಇರೋದು. ನಂದು ಇಲ್ಲ, ನಾನು ನ್ಯೂ ಬ್ಯಾಲೆನ್ಸು, ಕಾನ್ವರ್ಸು, ಇದು 3 ಮತ್ತು ಇನ್ನೊಂದು ಯಾವುದು ಬ್ರ್ಯಾಂಡ್ ಹೇಳಿದ್ನಲ್ಲ ಒನಿಸುಕ, ಅದು ಅಷ್ಟರಲ್ಲಿ ಕೊಡಿಸ್ಬೇಕಂತ. ಕೊನೆಗೆ ನಿನ್ನ ಹತ್ರ ಅಡಿಡಾಸ್ ಇಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಐ ಗಾಟ್ ದಿಸ್. ಸಕ್ಕತ್ತಾಗಿದೆ, ಸೆಕ್ಸಿ ಆಗಿದೆ, ನೈಸ್, ಪರ್ಫೆಕ್ಟ್ ಸೈಜ್. ಹೆಂಗೆ? ಯಾ, ಪ್ರೀತಮ್ ಗೌರಿ ಗಣೇಶ ಹಬ್ಬಕ್ಕೆ ಸಿಕ್ಕೇ ಬಿಡ್ತಲ್ಲ ಗಿಫ್ಟು. ಈಗೇನು ಮಾಡ್ತಾನೆ ಅಂದರೆ ಅವನು, ಈಗ ನನ್ನ ಬರ್ಡೇಲಿ ಇವಾಗ ನಿನ್ನ ಬರ್ಡೇಗೆ ಏನೂ ಇಲ್ವಾ ಅಂತಾನೆ. ಇದು ಕೊಟ್ಟರೆ ಒಪ್ಪೋದೇ ಇಲ್ಲ. ಇದು ಅವತ್ತೇ ನಂಗೆ ಸಿಕ್ತು, ಇವಾಗ ನಿನ್ನ ಬರ್ಡೇಗೆ ಏನಿಲ್ವಾ ಅಂತ. ರನ್ವಿತ್ ಪೂಜಾ ಇಲ್ಲಿ ಫೋಟೋಶೂಟ್ ನಡೀತಿದೆ. ಏನು ಹೈಟ್ ಆಗ್ತಾವನಲ್ಲ ಅದಕ್ಕೆ. ಬಾಯ ಮನೆಗೆ ಬರಲ್ವಾ ಈಗ ಚಿತ್ರನ? ಮತ್ತೆ ನಡೀರಿ ನಮ್ಮ ಮನೆಗೇನೆ. Hi you guys, it's been evening, so I'm not feeling so great, but ಏನಿಲ್ಲ, ಇವತ್ತು ನಾನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ತೊಗೊಂಡ್ರೆ ಐ ಆಮ್ ಫೈನ್. ಆ್ಯಂಡ್ ಪ್ರೀತಾ ಮನೆಗೆ ಊಟಕ್ಕೆ ಹೋಗೋಣ ಅಂದವರು ನಂಗೆ ಕೈಲಿ ಆಗಲಿಲ್ಲ. ಸೊ ಅಕ್ಕ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಇಷ್ಟೋ ತನಕ ಮಲಗಿದ್ದೀನಿ. ಆ್ಯಕ್ಚುಲಿ 5 o'clock ಎಲ್ಲ ಗಣಪತಿ ಹಂಟಿಂಗ್ ಥರ ಎಲ್ಲ ಗಣಪತಿ ಅಂದರೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ನೋಡ್ಕೊಬರೋಣ ಅಂದ್ಕೊಂಡೆ. ಬಟ್ ನನ್ನ ಮೂಡ್ ಆಫ್ ಆಯಿತು. ನನ್ನ ಪಾರ್ಟ್ನರ್ ಶರದಿ, ಸೊ ನಾನು ಅವಳು ಹೋಗಿ ನೋಡ್ಕೊಂಡು ಬರ್ತಿದ್ದಿದ್ದು ಯಾವಾಗಲೂ. ಸೊ ಈ ಸರಿ ಪ್ರೀತಮ್ ಇದ್ದಾನಲ್ಲ, ಪ್ಲೀಸ್ ಕರ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂದೆ, ಬಟ್ ಮಲ್ಕೊಬಿಟ್ಟೆ. ಇವಾಗ ಇಟ್ಸ್ ಬೀನ್ 6 o'clock. ನೋಡೋಣ, ಆದರೆ ಒಂದು ಸ್ವಲ್ಪನಾದರೂ ಹೋಗಿ ಗಣಪತಿ ಅಕ್ಕಪಕ್ಕ ನೋಡ್ಕೊಂಡು ಬರೋಣ. ಮಳೆ ಬರೋಂಗೆ ಬೇರೆ ಇದೆ, ಐ ಆಮ್ ನಾಟ್ ಶ್ಯೂರ್.
ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ನಾನು ಎಷ್ಟು ಗಣಪತಿಗಳು ನೋಡಿದೆ ಗೊತ್ತಾ. ಐ ಆಮ್ ಫೀಲಿಂಗ್ ಸೋ ಮಚ್ ಹ್ಯಾಪಿ. ಆ ವೈಬ್ ಇರ್ಬೋದು, ಆಮೇಲೆ ಗಣಪತಿನ ವೆಲ್ಕಮ್ ಮಾಡ್ತಾರಲ್ಲ ಟಮ್ಟೇಲ್ ಆಗಿರ್ಬೋದು, ಆ್ಯಂಡ್ ಆ ಟೋಟಲಿ ಆ ವೈಬ್ ಇರ್ಬೋದು. ಇಟ್ ಇಸ್ ಸೋ ಡಿಫ್ರೆಂಟ್ ಆ್ಯಂಡ್ ಸೋ ಗುಡ್. ನಂಗೆ ತುಂಬ 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 ಖುಷಿ ಆಯಿತು. ಅದರಲ್ಲೂ ನಾನು ಪ್ರೀತಮ್ ಇಷ್ಟೊಂದು ಗಣಪತಿ ಅಂದರೆ ಹೋಗಿದ್ದೀವಿ ಒಂದು 2-3 ಕಡೆ ಎಲ್ಲ, ಬಟ್ ಇಷ್ಟೊಂದು ಜೊತೆಲಿ ನೋಡಿದ್ದು ಫಸ್ಟ್ ಟೈಮ್ ಅಂತ. ಫೀಲಿಂಗ್ ಸೋ ಮಚ್ ಹ್ಯಾಪಿ. ಡನ್ ವಿತ್ ದ ಹಬ್ಬ. ಬಟ್ ಟುಡೇ ಐ ಆಮ್ ನಾಟ್ ಫೀಲಿಂಗ್ ಸೋ ಗ್ರೇಟ್. ಮೇ ಬಿ ವೆದರ್ ಚೇಂಜ್ಗೆ ಅದಕ್ಕೆಲ್ಲ ಅಂತ ಅನಿಸುತ್ತೆ. ಏನಿಲ್ಲ, ಸ್ವಲ್ಪ ಕೋಲ್ಡು. ಅಗೇನ್ ದಿಸ್ ವೀಕೆಂಡ್ ವಿ ಹ್ಯಾವ್ ಸಮ್ ಪ್ಲ್ಯಾನ್ ಬಿಕಾಸ್ ವೀಕೆಂಡ್ ಶಾಲೆಯಲ್ಲಿ ಫಂಕ್ಷನ್ಸ್ ಇದೆ. ಆ್ಯಂಡ್ ಅಗೇನ್ ಐ ವಾಂಟ್ ಟು ಗೋ ಫಾರ್ ಮಂಡ್ಯ ಫಾರ್ ಬ್ಯಾಂಗ್ಳೂರ್ ಬಿಕಾಸ್ ಐ ಹ್ಯಾವ್ ಎನ್ ಆರ್ಡರ್. ಸೊ ನೋಡೋಣ ಹೌ ದಿಸ್ ವೀಕ್ ಗೋಸ್. ಬಟ್ ಹಬ್ಬ ಚೆನ್ನಾಗಾಯಿತು. ಬಟ್ ನೆನ್ನೆ ಇದ್ದಿದ್ದು ಎನರ್ಜಿ ಇವತ್ತು ಸ್ವಲ್ಪ ನಂಗೆ ಡೌನ್ ಆಗಿತ್ತು. ಅದರ್ ದೆನ್ ದಟ್ ಇಟ್ ವೆಂಟ್ ವೆಲ್. ಬಟ್ ಗೌರಿ ಗಣೇಶ ಹಬ್ಬ ಮುಗ್ದೋಯ್ತಲ್ಲ ಅಂತ ಬೇಜಾರಾಗ್ತಿದೆ ನನಗೆ. ಬಿಕಾಸ್ ಇಟ್ಸ್ ಮೈ ಫೇವ್ರೆಟ್ ಫೆಸ್ಟಿವಲ್. ಇಟ್ಸ್ ಲೈಕ್ ದಟ್ ಟೈಮ್ ಆಫ್ ಅ ಇಯರ್ ಅಂತಾರಲ್ಲ, ಆ ಥರ ನನಗೆ.